ನಮಸ್ತೆ ಎಲ್ಲ ನಮ್ಮ ಭೂಮಿ ಪ್ರಿಯ ಬಂಧುಗಳಿಗೆ. ಇದು ನಿಮಗೆ ನಕಾಶೆ ದಾರಿ. ವಿಲೇಜಿಂದ ನಿಮಗೆ ಓನ್ಲಿ ಒಂದು 400 ಮೀಟರ್ನಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿ ಇದೆ. ವಿಲೇಜಿಂದ ನಿಮಗೆ 1 ಕಿಲೋಮೀಟರ್ ಆಗ್ಬೋದು. ಒಳ್ಳೆ ಪ್ರಾಪರ್ಟಿ. ಇದು 3 ಎಕರೆ ಬರುತ್ತೆ. ರೆಡ್ ಸಾಯಿಲ್, ಬಹಳ ಅನುಕೂಲವಾಗಿದೆ. ತೊಗರಿಯಿಂದ ಸ್ಕ್ವೇರ್ ಇದೆ ಭೂಮಿ. ಸಾಯಿಲ್ ವಿಷಯದಲ್ಲಿ ಬಂದ್ಮೇಲೆ ಕೆಂಪು ಭೂಮಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ವಿತ್ ಬೋರ್ ಇದೆ. ಬೋರು TC ನೋಡಿ, ಬೋರ್ ತೋರಿಸ್ತಾ ಇದೆ ನಿಮಗೆ. ಬೋರು ಚಳ್ಳಕೆರೆ ಇಲ್ಲಿಂದ ನಿಮಗೆ ಓನ್ಲಿ ನಿಮಗೆ 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್ ಆಗುತ್ತೆ ಚಳ್ಳಕೆರೆ. ನಿಮಗೆ ಇಲ್ಲಿ ಪ್ಲಸ್ TCನೂ ಇದೆ. ಅನುಕೂಲವಾದಂಥ ಭೂಮಿ, ಕೆಂಪು ಭೂಮಿ, ಸ್ಕ್ವೇರ್ ಇದೆ. 1 ಎಕರೆ ಬಂದ್ಬಿಟ್ಟು ನಿಮಗೆ 26 ಲಕ್ಷ ಹೇಳ್ತಾರೆ. 1 ಎಕರೆ ನೆಗೆಷಬಲ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಇಲ್ಲಿಂದ ವಿಲೇಜು ನಿಮಗೆ ಒಂದು 700ರಿಂದ 800 ಮೀಟರ್ ಇದೆ ಅಷ್ಟೇ. ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೀರಿನ ಟ್ಯಾಂಕ್ ಮಾಡ್ಕೊಂಡಿದ್ದಾರೆ. ನೀರು ಸ್ಟೋರ್ ಮಾಡಿಕೊಂಡು ಈ ಇದಕ್ಕೆ ಬೆಳೆ ಇಟ್ಮೇಲೆ ನೀರು ಕಟ್ಟೋ ಅಂಥ ನೀರು ಇರುತ್ತಲ್ಲ, ಬಾಳೆ ಹಾಕಿದ್ವಿ, ಅಡಿಕೆ ಹಾಕಿದ್ವಿ, ಡ್ರಿಪ್ ಮಾಡಿದ್ವಿ, ಓಕೆ. ಈಗ ಈರುಳ್ಳಿ ಹಾಕಿದ್ಮೇಲೆ ಕೆಲವು ಡ್ರಿಪ್ ಮಾಡ್ತೀವಿ, ಇಲ್ಲ ಏನು ಮಾಡ್ತೀವಿ, ಕೆಲವು ಟೈಮಲ್ಲಿ ನಾವು ನೀರನ್ನು ಹಾಯಿಸ್ತೀವಿ ಭೂಮಿಗೆ. ಹಂಗಾಗಿ ಭೂಮಿ ಒಳ್ಳೆ ತಾಕತ್ತಾಗಿದೆ, ಚೆನ್ನಾಗಿದೆ. ಪಕ್ಕದಲ್ಲಿ ತೊಗರಿ ಹಾಕಿದ್ದಾರೆ. ಈ ಕಡೆ ಎಲ್ಲ ಕಂಪ್ಲೀಟ್ ತೊಗರಿ ಮಾಡಿದ್ದಾರೆ. ಈ ಕಡೆ ಎಲ್ಲ ತೋಟ ಇದೆ. ಆ ಕಡೆ ಎಲ್ಲ ಒಳ್ಳೆ ಭೂಮಿ, ಕೆಂಪು ಭೂಮಿ. ಹಂಗಾಗಿ ಈ ಲ್ಯಾಂಡ್ ಯಾರು ಇಷ್ಟಪಟ್ಟು ಬರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆ ಪ್ರೈಸಲ್ಲಿ ಮುಗಿಸ್ಕೊಡ್ತೀನಿ. ಜನರಲ್ ಪ್ರಾಪರ್ಟಿ. ಎಲ್ಲ ನಮ್ಮ ಭೂಮಿ ಪ್ರಿಯರು ಪ್ರತಿಯೊಬ್ಬರು ನನಗೆ ಕಾಲ್ ಮಾಡಿ ಕೇಳ್ತಾರೆ, ಸರ್ ನಮಗೊಂದು ಒಳ್ಳೆ ಲ್ಯಾಂಡ್ ಕೊಡಿಸಿ, ನಮಗೊಂದು ಒಳ್ಳೆ ಭೂಮಿ ಕೊಡಿಸಿ ಅಂತ ಹೇಳ್ಬಿಟ್ಟು. ಅಂಥವ್ರಿಗೆ ಒಂದು ಒಳ್ಳೆ ಬಜೆಟಲ್ಲಿ ಸಿಟಿ ನಿಯರಲ್ಲಿ ಹೈವೇ ಇಲ್ಲಿದ್ದ ನಮಗೆ ಸ್ಟೇಟ್ ಹೈವೇ ಬೆಂಗಳೂರು ಟು ಚಳ್ಳಕೆರೆ ಹೈವೇ ನಿಮಗೆ 4 ಕಿಲೋಮೀಟರ್ ಆಗುತ್ತೆ. 4 ಕಿಲೋಮೀಟ್ರಲ್ಲಿ ನಮಗೆ ಸ್ಟೇಟ್ ಹೈವೇ ಸಿಗುತ್ತೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ದಾರಿ ಪಕ್ಕಕ್ಕೆ ಅಟ್ಯಾಚ್ ಆಗಿದೆ ಲ್ಯಾಂಡ್. ಓಕೆ, ಜೈ ಹಿಂದ್, ಜೈ ಭಾರತ್. ರೇಟು ಹೇಳಿದ್ದೀನಿ. ಮಣ್ಣು ತುಂಬ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಪ್ಲಾಂಟೇಶನ್ ಮಾಡೋರಿಗೆ ಇದು ಒಳ್ಳೆ ಒಂದು ಭೂಮಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನನ್ನ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲರಿಗೂ ಅಪ್ಡೇಟ್ ಸಿಗುತ್ತೆ. ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ ನನ್ನ ವೀಡಿಯೋನ. ಯಾರಿಗಾದ್ರೂ ಒಂದು ಒಳ್ಳೆ ಭೂಮಿ ಬೇಕು ಅಂತಂದವನಿಗೆ ನಾನು ನಿಮಗೆ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ. ಯಾವುದೋ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಒಳ್ಳೆ ಭೂಮಿ ತೊಗೊಂಡ್ರಿ, 2 ಲಕ್ಷ ಜಾಸ್ತಿ ಹಾಕಿ ಭವಿಷ್ಯದಲ್ಲಿ ಒಳ್ಳೆ ಒಂದು ಬೆಳೆ ತಗೊಳೋದಕ್ಕೆ ಅನುಕೂಲ ಆಗುತ್ತೆ. ಕಡಿಮೆ ರೇಟಲ್ಲಿ ಎಲ್ಲೋ ಸಿಕ್ತು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ರೆ ನಿಮಗೆ ದಾರಿ ಇರೋದಿಲ್ಲ, ಪೇಪರ್ಸು ಚೆನ್ನಾಗಿರೋದಿಲ್ಲ, ಮತ್ತು ನಿಮಗೆ ಅನುಕೂಲತೆ ಕಡಿಮೆ ಇರುತ್ತೆ. ಯಾಕಂದರೆ ತುಂಬ ಕಷ್ಟಗಳಿರುತ್ತೆ. ಕಡಿಮೆ ರೇಟಲ್ಲಿ ಭೂಮಿ ತೊಗೊಂಡ್ಮೇಲೆ ಮಳೆ ಬಂದರೆ ನೀರು ಸ್ಟೋರ್ ಆಗೋದು, ಮತ್ತು ಅದನ್ನೆಲ್ಲ ಹೊರಗಡೆ ತೆಗೆಯೋದು, ಕೆಲ ಕಟ್ಟೆ ಹಾಕ್ಸೋದು, ಇವೆಲ್ಲ ಇರುತ್ತೆ. ಇಂಥ ಭೂಮಿ ತೊಗೊಳ್ಳಿ, ರೆಡಿ ಇರೋಂಥ ಭೂಮಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.